ಇನ್ಸ್ಟಾಗ್ರಾಮ್ ನಲ್ಲಿ ನೀವು ಯಾವ್ದಾದ್ರು ರೀಲ್ಸ್ ನ ಸ್ಕ್ರಾಲ್ ಮಾಡ್ಬೇಕಾದ್ರೆ ಅದ್ರಲ್ಲೂ ಕಾಮಿಡಿ ರೀಲ್ಸ್ ಏನಾದ್ರು ನಿಮ್ಗೆ ಸಿಕ್ತು ಅಂತ ಹೇಳಿದ್ರೆ ಈ ಹುಡ್ಗನ ನೀವು ಕಂಪ್ಲೀಟ್ ಆಗಿ ನೋಡಿರ್ತೀರ. ಇದಕ್ಕೆ ನಾನ್ ಗ್ಯಾರಂಟಿ ಕೊಡ್ತೀನಿ. ಇವನು ಚಹಾ ಹಿಡ್ಕೊಂಡು ನಗ್ತಾ ಇರುವಂತಹ ಪುಟ್ಟ ಮುಗ್ಧ ಬಾಲಕ. ಇವನನ್ನ ಎಲ್ಲರೂ ಕೂಡ ಮಿಸ್ ಮಾಡದೆ ಇನ್ಸ್ಟಾಗ್ರಾಮ್ ನಲ್ಲಿ ನೋಡೇ ಇರ್ತೀರ. ಆ ವಿಡಿಯೋ ಯಾವ್ದು ಅಂತ ನೋಡಿಲ್ಲ ಅಂದ್ರೆ ಅದೇ ನೋಡಿ ಈ ವಿಡಿಯೋ. ಇನ್ನು ಈ ಹುಡ್ಗ ಇಷ್ಟೆಲ್ಲ ಫೇಮಸ್ ಆಗಿದ್ದಾನೆ, ಆದ್ರೆ ಅವನ ಹಿಂದೆ ಇರುವಂತಹ ನೋವಿನ ಕತೆ ಏನು ಅನ್ನೋದು ಯಾರಿಗೂ ಕೂಡ ಗೊತ್ತಿಲ್ಲ. ಸೊ ಅವನ ಹಿಂದಿನ ಕತೆ ಏನು, ಎಲ್ಲಿ ಅವನು ಏನ್ ಮಾಡ್ಕೊಂಡಿದ್ದಾನೆ, ಪ್ರತಿಯೊಂದರ ಡೀಟೇಲ್ಸ್ ನ ನೋಡ್ತಾ ಹೋಗೋಣ. ಹಾಗಾಗಿ ಫುಲ್ ವಿಡಿಯೋನ ನೋಡಿ. ಅದಕ್ಕೂ ಮುನ್ನ ನಾನು ಚಂದನ. ಇನ್ಸ್ಟಾಗ್ರಾಮ್ ನಲ್ಲಿ ಸಹಜವಾಗಿ ಸಾಕಷ್ಟು ಜನ ಕೂತ್ಕೊಂಡು ತುಂಬಾ ಕಾಲನ ಕಳೀತಾ ಇರ್ತೀವಿ. ಅದರಲ್ಲೂ ಫೋನ್ ಕೈಯಲ್ಲಿ ಇತ್ತು ಅಂತ ಹೇಳಿದ್ರೆ ಎಲ್ರೂ ಕೈ ಕೂಡ ಮೇಲಕ್ಕೆ ಸ್ಕ್ರಾಲ್ ಆಗ್ತಾನೆ ಇರುತ್ತೆ. ಈ ರೀತಿಯಾದಂತಹ ಸ್ಕ್ರಾಲ್ ಆಗುವಂತಹ ಸಮಯದಲ್ಲಿ ನಾವು ಸಾಕಷ್ಟು ರೀಲ್ಸ್ ನ ನೋಡಿರ್ತೀವಿ, ಹೊಟ್ಟೆ ಉಣ್ಣಾಗುವಷ್ಟು ಕೂಡ ನಕ್ಕಿರ್ತೀವಿ. ಅದರಲ್ಲಿ ಒಂದೇ ಒಂದು ವಿಡಿಯೋ ನಮ್ಮ ಗಮನ ಸೆಳೆದಿದೆ ಅಂತ ಹೇಳಿದ್ರೆ ಅದು ಪುಟ್ಟ ಮುಗ್ಧ ಬಾಲಕನ ಚಹಾ ವಿಡಿಯೋ. ಅವನು ಕೈನಲ್ಲಿ ಟೀನ ಹಿಡ್ಕೊಂಡು ನಗ್ತಾ ಇರುವಂತಹ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿರುವಂತಹ ವಿಡಿಯೋ. ಯಾವುದೇ ಕಾಮಿಡಿ ರೀಲ್ಸ್ ಇದ್ರೂ ಕೂಡ ಆ ವಿಡಿಯೋನ ಪಕ್ಕ ಹಾಕಿರ್ತಾರೆ. ನಾವು ಓನ್ ಆಗಿ ಕಾಂಟೆಂಟ್ ನ ಮಾಡಿ ಇನ್ಸ್ಟಾಗ್ರಾಮ್ಗೆ ಹಾಕ್ತಿದೀವಿ ಅಂತ ಹೇಳಿದ್ರು ಕೂಡ ಆ ವಿಡಿಯೋನ ಬಳಸ್ಕೊಂಡೇ ಇರ್ತೀವಿ. ಅಂಡ್ ಈ ವಿಡಿಯೋ ಮಾಡಿರೋದು ಅವರ ಲಾರಿ ಡ್ರೈವರ್ ಆಗಿರುವಂತಹ ನೆಹರು ಅವರು. ದೇವೇಂದ್ರ ನೀನ್ ಚಾಯದಾಗ ದೇವೇಂದ್ರ ಗೊತ್ತಿಲ್ಲ ಪೋರಾರೆ ಇವ್ರ ಏನ್ ಕತೆ ಅಂತ ಹೇಳಿದ್ರೆ ಈ ಪುಟ್ಟ ಬಾಲಕನ ಹೆಸರು ಅರುಣ್ ಅಂತ ಹೇಳಿ. ಅರುಣ್ ಓದ್ಕೊಂಡಿಲ್ಲ ಅಂಡ್ ಇವನು ಮನೆಯಲ್ಲಿ ತುಂಬಾ ಬಡತನ ಇರೋದ್ರಿಂದ ಲಾರಿ ಡ್ರೈವರ್ನ ಕೆಳಗಡೆ ಕ್ಲೀನರ್ ಆಗಿ ವರ್ಕ್ ಮಾಡ್ತಾ ಇರ್ತಾನೆ. ಸೊ ಇವನು ಓದಿರೋದು 4ನೇ ಕ್ಲಾಸ್ ಅಷ್ಟೇ. ಅದನ್ನ ಡ್ರಾಪ್ ಔಟ್ ಕೂಡ ಮಾಡಿರ್ತಾನೆ. ಅಂಡ್ ಇದು ಯಾವ್ದೇ ಪ್ರೀ ಪ್ಲಾನ್ಡ್ ಇಲ್ದೆ ಪ್ಲಾನ್ ಮಾಡ್ಕೊಳ್ದೆ ಒಂದು ವಿಡಿಯೋನ ಲಾರಿ ಡ್ರೈವರ್ ನೆಹರು ಅನ್ನೋರು ಅರುಣ್ ಒಂದು ವಿಡಿಯೋನ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡ್ತಾರೆ. ಆ ಪೋಸ್ಟ್ ಮಾಡಿದ 1.5 ತಿಂಗಳ ಆದ್ಮೇಲೆ ಆ ಪೋಸ್ಟ್ 40 ಮಿಲಿಯನ್ಗೂ ಹೆಚ್ಚು ವ್ಯೂಸ್ ಅನ್ನ ಪಡ್ಕೊಳ್ತಾ ಹೋಗುತ್ತೆ. ಇದರಿಂದ ಅರುಣ್ ಸಿಕ್ಕಾಪಟ್ಟೆ ಫೇಮಸ್ ಆಗ್ತಾರೆ. ಅದಾದ್ಮೇಲೆ ಅರುಣ್ಗೆ ಓದುವಂತಹ ಹಂಬಲ ಇತ್ತು, ಹಸಿವಿತ್ತು, ಛಲ ಇತ್ತು. ಆದ್ರೆ ಮನೆಯಲ್ಲಿ ಬಡತನ ಇದ್ದಿದ್ರಿಂದ ಅವನು ಓದನ್ನ ಕೂಡ ಕಂಪ್ಲೀಟ್ ಮಾಡೋದಕ್ಕೆ ಆಗಿರ್ಲಿಲ್ಲ. ಓದು ಕಂಪ್ಲೀಟ್ ಮಾಡಕ್ ಆಗದೆ ಇರುವಂತಹ ಕಾರಣ ಅವನು ಕ್ಲೀನರ್ ಆಗಿ ಒಂದು ಲಾರಿಯಲ್ಲಿ ಸೇರ್ಕೊಂಡಿರ್ತಾನೆ. ಇನ್ನು ಅರುಣ್ಗೆ ಸಹಾಯ ಮಾಡಿದಂತಹ ನೆಹರು ಅವರು ಅವನ್ನ ಓದಿಸ್ತಾರೆ. ಅಂದ್ರೆ ಸಾಕಷ್ಟು ಜನ ದಾನಿಗಳು ಮುಂದೆ ಬರ್ತಾರೆ ಅವನ ಕಥೆನ ಕೇಳಿ. ಅಂದ್ರೆ ಅವನಿಗೆ ಬಡತನ ಇದ್ದಿದ್ರಿಂದ ಅವನು ಓದೋದಕ್ಕೆ ಆಗ್ತಾ ಇಲ್ಲ ಅನ್ನುವಂಥ ಸ್ಟೋರಿನ ಕೇಳಿ ಸಾಕಷ್ಟು ದಾನಿಗಳು ಮುಂದೆ ಬಂದು ಅವನಿಗೆ ಓದೋದಕ್ಕೆ ಸಹಾಯ ಕೂಡ ಮಾಡ್ತಾರೆ. ಅದಾದ್ಮೇಲೆ ಅರುಣ್ 10ನೇ ತರಗತಿಯನ್ನ ಕೂಡ ಪಾಸ್ ಮಾಡ್ಕೊಳ್ತಾನೆ. ಅಂಡ್ ಅವನಿಗೆ ಓದಿರೋ ಹಂಬಲ ಇದ್ದಿದ್ರಿಂದ ಅಂಡ್ ಅವನ ಒಂದೇ ಒಂದು ಇನ್ಸ್ಟಾಗ್ರಾಮ್ ವಿಡಿಯೋ ವೈರಲ್ ಆಗಿದ್ರಿಂದ ಅವನಿಗೆ ಸಾಕಷ್ಟು ಜನ ಮುಂದೆ ಬಂದು ಹೆಲ್ಪ್ ಮಾಡಿದ್ರಿಂದ ಅವನು 10ನೇ ತರಗತಿಯನ್ನ ಪಾಸ್ ಮಾಡ್ಕೊಳ್ತಾರೆ. ಅಂದ್ರೆ ಇನ್ಸ್ಟಾಗ್ರಾಮ್ ನಲ್ಲಿ ನಾವು ಕೂತ್ಕೊಂಡು ಎಷ್ಟೋ ಬಾರಿ ರೀಲ್ಸ್ ಗಳನ್ನ ನೋಡಿರ್ತೀವಿ. ಅವ್ರ ಹಿಂದಿನ ಜೀವನ ಶೈಲಿ ಹೇಗಿದೆ ಅಥವಾ ಪ್ರೆಸೆಂಟ್ ಅವರು ಯಾವ ರೀತಿಯಾದಂತಹ ಕೆಲಸಗಳನ್ನ ಮಾಡ್ತಾ ಇರ್ತಾರೆ, ಏನ್ ಆಗ್ತಿದೆ ಅವ್ರ ಜೀವನದಲ್ಲಿ ಅಂತ ಸಾಕಷ್ಟು ಜನಕ್ಕೆ ಐಡಿಯಾ ಕೂಡ ಇರೋದಿಲ್ಲ. ಆದ್ರೆ ಅದೇ ಒಂದೇ ಒಂದು ವಿಡಿಯೋ ನಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸಬಹುದು ಅಂತ ಹೇಳಿದ್ರೆ ಅದು ನಿಜಕ್ಕೂ ಆಶ್ಚರ್ಯ ಆಗುತ್ತೆ. ಅದ್ರಲ್ಲೂ ಕೆಲವೊಂದು ವಿಡಿಯೋ ನಮ್ಮನ್ನ ಕೆಳಗೂ ಕರ್ಕೊಂಡು ಹೋಗುತ್ತೆ, ಕೆಲವೊಂದು ವಿಡಿಯೋ ನಮ್ಮನ್ನ ಉತ್ತುಂಗಕ್ಕೂ ಕರ್ಕೊಂಡು ಹೋಗುತ್ತೆ ಅನ್ನೋದಕ್ಕೆ ಸಾಕಷ್ಟು ಉದಾಹರಣೆಗಳು ನಮ್ಮ ಮುಂದೆ ಇದಾವೆ. ಅದರಲ್ಲೂ ಅರುಣ್ ತೆಲಂಗಾಣದ ಒಂದು ಪುಟ್ಟ ಗ್ರಾಮದಿಂದ ಬಂದಿರುವಂತಹ ಪ್ರತಿಭೆ. ಇವತ್ತು ಅವನು ದೊಡ್ಡ ದೊಡ್ಡ ಸಾಧನೆಗಳನ್ನ ಮಾಡ್ತಾ ಇದ್ದಾನೆ. ಅವನದೇ ಆದಂತಹ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ ನ ಓಪನ್ ಮಾಡ್ಕೊಂಡು ಕಾಮಿಡಿ ರೀಲ್ಸ್ ಅನ್ನ ಕೂಡ ಅಪ್ಲೋಡ್ ಮಾಡ್ತಾ ಇರ್ತಾನೆ. ಆ ಹುಡುಗನ ಜೀವನ ಒಂದೇ ಒಂದು 15 ಸೆಕೆಂಡ್ ವಿಡಿಯೋ ಬದಲಾಯಿಸ್ಬಿಟ್ಟಿದೆ. ಸೊ ನೀವೇನಾದ್ರೂ ಫ್ಯೂಚರ್ ಅಲ್ಲಿ ಒಂದು ಒಳ್ಳೆ ಉತ್ತುಂಗಕ್ಕೆ ಹೋಗ್ಬೇಕು ಅಥವಾ ಏನೋ ಒಂದು ಲೈಫ್ ನಲ್ಲಿ ಸಾಧನೆ ಮಾಡ್ಬೇಕು ಅಂತ ಹೇಳಿದ್ರೆ ಸಾಕಷ್ಟು ಜನಕ್ಕೆ ಏನು ಮಾಡ್ಬೇಕು ಅನ್ನೋ ಐಡಿಯಾ ಕೂಡ ಇರೋದಿಲ್ಲ. ಆದ್ರೆ ಕೆಲವೊಬ್ಬರು
ನಮ್ಮ ಜೀವನದಲ್ಲಿ ಸ್ಫೂರ್ತಿದಾಯಕ ಕಥೆಗಳಾಗಿ ಉಳ್ಕೊಂತಾರೆ ಅನ್ನೋದ್ರಲ್ಲಿ ಅರುಣ್ ಒಂದು ಎಕ್ಸಾಂಪಲ್ ನ ಸೆಟ್ ಮಾಡಿದ್ದಾರೆ. ಅಂಡ್ ಸಾಕಷ್ಟು ಜನಕ್ಕೆ ಅರುಣ್ ನಂತೆ ಸಾಕಷ್ಟು ಕೊರತೆಗಳು ಇರ್ಬೋದು ಜೀವನದಲ್ಲಿ, ಅವರಿಗೂ ಕೂಡ ಇದೇ ರೀತಿಯಾದಂತಹ ದಾನಿಗಳು ಸಿಕ್ಕಿ ಅವ್ರಿಗೂ ಒಂದಷ್ಟು ಟ್ಯಾಲೆಂಟ್ ಇದ್ದು ನಾಲೆಡ್ಜ್ ಇದ್ರೆ ಅವರು ಕೂಡ ಉತ್ತುಂಗಕ್ಕೆ ಬೆಳೀಲಿ ಅನ್ನೋದೇ ನಮ್ಮ ಆಶಯ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ಫಾಲೋ ಮಾಡಿ ಅಶ್ವವೇಗ ನ್ಯೂಸ್.